ಇವತ್ತು ಬಸವೇಶ್ವರ ಖಾನಾವಳಿದು ಹೆಸರು ಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಅಂತ. ಇದು ಬೆಸ್ಟ್ ಕಾಂಬಿನೇಷನ್ ರೀ, ಬಿಸಿ ಬಿಸಿ ಚಪಾತಿಗೆ, ರೊಟ್ಟಿಗೆ, ಕಟಿ ರೊಟ್ಟಿ, ಮೆತ್ತನ ರೊಟ್ಟಿ ಯಾವುದಕ್ಕೂ ಬೆಸ್ಟ್ ಕಾಂಬಿನೇಷನು. ಬನ್ನಿರಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರ್ರಿ. ನಾ ಇಲ್ಲಿ ಹೆಸರು ಕಾಳು ಏನು ಮಾಡೀನಿ ರೀ, ಕುದಿಸಿ ಇಟ್ಕೊಂಡೀನಿ ರೀ. ಹಸಿ ಖಾರ ತೊಗೊಂಡೀನಿ, ಉಪ್ಪು, ಹುಣಸೆಹಣ್ಣು ಮತ್ತು ಕೊಬ್ಬರಿ, ಎಣ್ಣೆ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹೆಚ್ಚಿಟ್ಕೊಂಡೀನಿ. ಮತ್ತು ಒಗ್ಗರಣೆಗೆ ಹಿಂಗೆ ತೊಗೊಂಡೀನಿ, ಸಾಸಿವೆ ತೊಗೊಂಡೀನಿ, ಜೀರಿಗೆ ತೊಗೊಂಡೀನಿ, ಅರಿಶಿನ, ಖಾರದ ಪುಡಿ. ಮತ್ತು ಈಗ ಹೆಂಗೆ ಒಗ್ಗರಣೆ ಹಾಕೋದು ಅಂತ ನೋಡ್ಬರೋಣಂತ. ಮೊದಲಿಗೆ ನಾ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡೀನಿ ರೀ. ಪ್ಯಾನ್ನಾಗ 1-2 ಚಮಚದಟ್ಟೆ ನಾ ಇಲ್ಲಿ ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ಕೂಡಲೇ ನಾವಿಲ್ಲಿ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋನು. ಹೋಪ್ ನೀವು ಟ್ರೈ ಮಾಡಿರ್ತೀರಿ ಅಂತ ತಿಳ್ಕೊತೀನಿ. ಖಾನಾವಳಿಯಲ್ಲಿ ಮಸ್ತ್ ಇರ್ತೈತೆ ರೀ ಅದು ಪಲ್ಯ. ಈಗ ಇದಕ್ಕೆ ನಾನು ಇಲ್ಲಿ ಸಾಸಿವೆ ಹಾಕ್ಕೊಂಡೀನಿ 1 ಚಮಚದಟ್ಟು. ಈಗ ಅರ್ಧ ಚಮಚದಟ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಎರಡು ಸ್ವಲ್ಪ ಚಟಪಟ ಅಂದ ಕೂಡಲೇ ನಾ ಇಲ್ಲಿ ಹಿಂಗೆ ಹಾಕ್ಕೊಳಕತ್ತೀನಿ. 1/4 ಚಮಚದಷ್ಟು ಹಿಂಗೆ ಹಾಕ್ಕೊಂಡ್ರೆ ಸಾಕ್ರಿ. ಎಲ್ಲ ಕೂಡಿ ಒಂದು ಸ್ವಲ್ಪ ಫ್ರೈ ಆದ ಕೂಡಲೇ ನಾ ಇಲ್ಲಿ 1 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ಕೊಳಕತ್ತೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಚಟಪಟ ಅನ್ನಲಿ. ಎಲ್ಲ ನೀಟಾಗಿ ಕೆಂಪು ವಾಸನೆ ಬರ್ಬೇಕು ರೀ. ಕರ್ಬೇವಿನ ಸೊಪ್ಪು ಅಲ್ಲಿ ತನಕ ಫ್ರೈ ಮಾಡ್ಕೊರಿ. ಈಗ ನಾ ಇಲ್ಲಿ 10-12 ಹೆಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ರೀ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡೀನಿ. ಫುಲ್ ಜಜ್ಜಿಲ್ಲ, ಜಬ್ರ ಜಜ್ಜಿನ ರೀ, ಭಾಳಷ್ಟು ಏನು ಜಜ್ಜಿಲ್ಲ. ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡು ನಾ ಇದು 1 ದೊಡ್ಡ ಸೈಜ್ ಫುಲ್ ಉಳ್ಳಾಗಡ್ಡಿ ತೊಗೊಂಡಿದ್ರಿ. ಹಾಕ್ಕೊಂಡು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಾಗುತ್ತಾನ. ಕೆಂಪಂದ್ರೆ ಒಂದು ಸ್ವಲ್ಪ ಬಾಡಬೇಕು ರೀ ಉಳ್ಳಾಗಡ್ಡಿ. ಅಲ್ಲಿ ತನಕ ಏನು ಮಾಡೋನು, ಇದನ್ನು ಚೆಂದಾಗ ಇದನ್ನು ಫ್ರೈ ಮಾಡ್ಕೊಳ್ಳೋನು. ಮತ್ತು ನಾ ಏನು ಹೇಳಕತ್ತಿ, ಪಲ್ಯ ಏನೈತಲ್ಲ ರೀ, ಇದು ಬಸವೇಶ್ವರ ಖಾನಾವಳಿಯಲ್ಲಿ ಬೆಸ್ಟ್ ಮಾಡ್ತಾರೆ ರೀ. ನನಗೆ ಭಾಳ ಸೇರ್ತೈತೆ ಅದು ಪಲ್ಯ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡೀನಿ. ನೀವು ಟ್ರೈ ಮಾಡಿ ನೋಡಿರಿ, ಬೆಸ್ಟ್ ಇರ್ತೈತೆ ಇದು. ಈಗ ಏನು ಮಾಡೋನು, ಅರ್ಶಿನ ಪುಡಿ ಹಾಕ್ಕೊಂಬರೋನು. ಅರ್ಶಿನ ಹಾಕ್ಕೊಂಡು ಮತ್ತೊಂದು 2 ನಿಮಿಷ ನೀಟಾಗಿ ಬಾಡಿಸ್ಕೊಳ್ಳೋನು ರೀ. ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು ರೀ. ಅದು ಅರ್ಶಿನ ಇದು ಎಲ್ಲ ಉಳ್ಳಾಗಡ್ಡಿ ವಾಸ ಹೋಗಬೇಕು. ಈಗ ಇದಕ್ಕೆ ನಾ ಇಲ್ಲಿ ದೊಡ್ಡ ಸೈಜ್ 1 ಟೊಮ್ಯಾಟೊ ತೊಗೊಂಡಿನಿ. ಇಲ್ಲಿ ರೌಂಡ್ ಟೊಮ್ಯಾಟೊ ತೊಗೊಂಡಿನಿ. ಹುಳಿ ಇರ್ತೈತೆ ಇದು ಟೊಮ್ಯಾಟೊ, ಹಾಗಾಗಿ ನಾ ಇಲ್ಲಿ ಒಂದೇ ತೊಗೊಂಡಿನಿ ರೀ ಟೊಮ್ಯಾಟೊ. ನೀವು ನೋಡ್ಕೊಂಡು ಹಾಕೋರಿ. ನೀವು ಬ್ಯಾಂಗ್ಳೂರ್ ಟೊಮ್ಯಾಟೊ ಅದು ತೊಗೊಂಡ್ರೆ 2 ಟೊಮ್ಯಾಟೊ ಹಾಕೋರಿ. ನಾ ಇಲ್ಲಿ 1 ಟೊಮ್ಯಾಟೊ ಯೂಸ್ ಮಾಡಕತ್ತೀನಿ. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ರೀ, ರುಚಿಗೆ ತಕ್ಕಷ್ಟು ನೋಡ್ಕೊರಿ. ನಿಮ್ಗೆ ಹೆಂಗೆ ಬೇಕು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಸೇರಿಸ್ಕೊರಿ. ಉಪ್ಪು ಸೇರಿಸ್ಕೊಂಡ್ರೆ ಲಘುನ ಟೊಮ್ಯಾಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ಕೊಂಡ್ರೆ ಏನಾಗ್ತೈತೆ ರೀ, ಲಘುನ ಟೊಮ್ಯಾಟೊ ಎಲ್ಲ ಬೇಯ್ತೈತೆ ರೀ. ಸೊ ಹಾಗಾಗಿ ನೋಡಿರಿ ಎಷ್ಟು ಫಾಸ್ಟ್ ಆಗಕತ್ತೈತಿ. ಹಾಕ್ಕೊಂಡಿನಿ. ಈಗೇನೈತಿ, ಟೊಮ್ಯಾಟೊ ಬೆಂದೈತಿ. ನಾ ಈಗ ಇಲ್ಲಿ ಹಸಿ ಖಾರ ಯೂಸ್ ಮಾಡಕತ್ತೀನಿ. ನಾ ಈ ಹಸಿ ಖಾರ ಯಾವುದೂ ಪಲ್ಯಗೂ ಯೂಸ್ ಮಾಡ್ತೀನಿ ರೀ. ಈ ಹಸಿ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ ಜೀರಿಗೆ, ಕರಿಬೇವು, ಚೂರು ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ನಾ ಇದನ್ನು ರುಬ್ಬಿಟ್ಕೊಂಡಿರ್ತೀನಿ ರೀ. ಎಲ್ಲ ಕಾಳು ಪಲ್ಯಗಳಿಗೂ ತರಕಾರಿ ಪಲ್ಯಗಳಿಗೂ ನಾನು ಇದನ್ನು ಯೂಸ್ ಮಾಡ್ತೀನಿ ರೀ. ಮತ್ತು ಈಗೇನು ಮಾಡೋನು, ಕೊಬ್ಬರಿ ಹಾಕ್ಕೊಳ್ಳೋನು. ಕೊಬ್ಬರಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋನು. ಒಟ್ಟು ಹಸಿ ಖಾರ ಎಲ್ಲದ್ರದ್ದು ಹಸಿ ವಾಸ ಹೋಗ್ಬೇಕು. ಹಸಿ ವಾಸ ಹೋಗುತ್ತಾನ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಫ್ರೈ ಮಾಡ್ಕೊಂಡು ಚೆಂದಂಗೆ ಬಾಡಿಸ್ಕೊಳ್ಳೋಣಂತ. ಒಟ್ಟು ಗೊತ್ತಾಗ್ತೈತೆ ರೀ, ಅದು ನೋಡಿದ ಕೂಡಲೇ ಗೊತ್ತಾಗ್ತೈತಿ. ಮತ್ತು ಸ್ಮೆಲ್ಲು ಬರ್ತೈತಿ ಹಸಿದೆಲ್ಲ ಹೋದ ಕೂಡಲೇ ಗಮ್ ಅಂತೇಳಿ. ಅಲ್ಲಿ ತನಕ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾ ಇಲ್ಲಿ ಹುಣಸೆಹಣ್ಣು ರಸನ, ಹುಣಸೆಹಣ್ಣು ಕ್ಯೂಚ್ ಇಟ್ಕೊಂಡಿದ್ದೀವಿ 1 ನಿಂಬೆಹಣ್ಣು ಸೈಜಷ್ಟು. ಈಗ ಹುಣಸೆಹಣ್ಣು ಹಾಕ್ಕೊಳಕತ್ತೀನಿ ರೀ. ನಾ ಹುಣಸೆಹಣ್ಣು ನೋಡಿ ಕಡಿಮೆ ಹಾಕೋರಿ, ಯಾಕಂದ್ರೆ ನಾ ಈಗ ಆಲ್ರೆಡಿ ಇದಕ್ಕೆ ಟೊಮ್ಯಾಟೊ ಯೂಸ್ ಮಾಡೀನಿ ರೀ. ಸೊ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ಬೆಲ್ಲ ಹಾಕಬೇಕು ರೀ. ನಮ್ಮ ಕಡೆ ನಾವೆಲ್ಲ ತರಕಾರಿ, ಎಲ್ಲ ಕಾಳು ಪಲ್ಯ, ಎಲ್ಲ ತರಕಾರಿ ಪಲ್ಯಗೂ ನಾವು ಬೆಲ್ಲ ಮುಂದೆ ಹಾಕತ್ತೀವಿ ರೀ. ಬೆಲ್ಲ ಹುಳಿ ಇದ್ರೇ ಪಲ್ಯ ರುಚಿ ಬರ್ತೈತೆ ರೀ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ರೀ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಬಾಡಿಸ್ಕೊಳ್ಳೋಣ ರೀ. ಇದು ಆಲ್ಮೋಸ್ಟ್ 90% ಈಗ ಮುಗಿದೈತೆ ರೀ. ಈಗ ಇದನ್ನು ನೋಡಿ ಎಷ್ಟು ನೀಟಾಗಿ ಗೊತ್ತಾಗ್ತೈತಿ. ಎಲ್ಲನೂ ಟೊಮ್ಯಾಟೊ ಎಲ್ಲ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಗೈತಿ. ಎಣ್ಣೆ ಹೆಂಗೆ ಬಿಡಾಕತ್ತೈತಿ ಪಲ್ಯದೊಳಗಿಂದ ಹಂಗೆ ನೀಟಾಗಿ ಎಲ್ಲ ಇದು ಆಗುತ್ತಾನೆ. ಈಗ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋನು. ಫ್ರೈ ಆದ ಕೂಡಲೇ ನಾನು ಇಲ್ಲಿ ಏನು ಮಾಡ್ತೀನಿ, ಹೆಸರು ಕಾಳನ್ನ ನಾನಿಲ್ಲಿ ಟ್ವೈಸ್ ಇದನ್ನು ಕುದಿಸ್ಕೊಂಡು ತೊಗೊಂಬಂದೀನಿ ರೀ. ಭಾಳ ರಾಡಿನೂ ಆಗಬಾರ್ದು, ಭಾಳ ಉದುರು ಆಗಬಾರ್ದು, ಮೀಡಿಯಮಾಗಿ ಬೇಯಿಸ್ಕೋಬೇಕು. ಕೈಯಲ್ಲಿ ಹಿಂಗೆ ಹಿಡಿದ ತಕ್ಷಣ ನೀಟಾಗಿ ಸ್ಮ್ಯಾಶ್ ಆಗೋಷ್ಟು ಆದರೆ ಸಾಕ್ರಿ. ಭಾಳ ನೀವು ಕಚಪಿಚ ಆದ್ರೂ ಚಲೋ ಅನ್ಸಂಗಿಲ್ಲ, ಪಲ್ಯ ರೆಡಿ ಆಗ್ತೈತಿ. ಮತ್ತು ಭಾಳ ಉದುರು ಆದ್ರೂ ಚಲೋ ಅನ್ಸಂಗಿಲ್ಲ ಇದು ಪಲ್ಯ. ರೊಟ್ಟಿಗೆ ಅದು ಮತ್ತು ಮೊಸರಿಗೆ ಇದು ಹೊಂದೋದಿಲ್ಲ ರೀ ಕಾಳು. ಸೊ ಹಾಗಾಗಿ ಇಷ್ಟು ಆದ್ರೆ ಸಾಕಾಗೈತಿ. ಇದು ಕರೆಕ್ಟ್ ಐತಿ. ಈಗ ಹಿಂಗೆ ಮಾಡ್ಕೋಬೇಕ್ರಿ. ಮತ್ತು ಈಗ ಇಲ್ಲಿ ನಾ ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸದ್ಯ. ನೋಡಿರಿ ಈಗ ಆಲ್ಮೋಸ್ಟ್ ಎಲ್ಲ ಪಲ್ಯ ರೆಡಿ ಆಗೈತೆ ರೀ. ಮಸ್ತ್ ಗಮ್ ಅಂತ ವಾಸ ಬರಕತ್ತೈತಿ. ಹೋಪ್ ನೀವು ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ನೋಡಿ. ನಾನು ಆಗಲೇ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ನೋಕೆ ರೆಡಿ ಆಗೀನಿ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪಟ್ಟನೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.